ಸಂಸ್ಕೃತ ಪ್ರಾಚೀನ ಭಾಷೆ, ಶಾಸ್ತ್ರೀಯ ಭಾಷೆ, ಪಂಡಿತರ ಭಾಷೆ ಎನ್ನಲಾಗುತ್ತದೆ. ಆದರೆ ಶಿವಮೊಗ್ಗ ಜಿಲ್ಲೆಯ ಕೇಂದ್ರ ಸ್ಥಾನದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಪುಟ್ಟ ಗ್ರಾಮ ಮತ್ತೂರಿಗೆ ಹೋದರೆ ಅಲ್ಲಿ ಸಂಸ್ಕೃತ ಇನ್ನೂ ಜೀವಂತವಾಗಿದೆ ಎಂಬುದು ತಿಳಿಯುತ್ತದೆ. ಆ ಗ್ರಾಮದ ಬಹುತೇಕರು ಸಂಸ್ಕೃತದಲ್ಲೇ ಮಾತನಾಡುವುದನ್ನು ನೋಡಿದರೆ ಅಚ್ಚರಿ ಎನಿಸುತ್ತದೆ. ಈ ಕುರಿತು ಒಂದು ವರದಿ. ಮತ್ತೂರಿನ ಮನೆ ಮನೆಗಳಲ್ಲಿಯೂ ಸಂಸ್ಕೃತ ಪಂಡಿತರಿದ್ದಾರೆ. ಈ ಗ್ರಾಮದಲ್ಲಿ ಪುಟ್ಟ ಮಕ್ಕಳು ಪಂಚೆಯುಟ್ಟ, ಶಲ್ಯ ಹೊದ್ದು ಪದ್ಮಾಸನದಲ್ಲಿ ಕುಳಿತು ವೇದಾಧ್ಯಯನ ಮಾಡುವ ದೃಶ್ಯ ಕಾಣಿಸುತ್ತದೆ. ಜೊತೆಗೆ ಉಚಿತ ಸಂಸ್ಕೃತ ಶಿಕ್ಷಣವೂ ಇಲ್ಲಿದ್ದು, ಸಮವಸ್ತ್ರ ಧರಿಸಿದ ಶಾಲಾ ಮಕ್ಕಳು ಇಲ್ಲಿ ಲೌಕಿಕ ಶಿಕ್ಷಣದ ಜೊತೆಗೆ ಸಂಸ್ಕೃತವನ್ನು ಕಲಿಯುತ್ತಾರೆ. ಕಣ್ಣು ಹಾಯಿಸಿದಷ್ಟು ಕಾಣುವ ಹಚ್ಚ ಹಸುರಿನ ವನರಾಶಿ, ನಡುವೆ ಪ್ರಶಾಂತವಾಗಿ ಹರಿಯುವ ತುಂಗಾ ನದಿ. ಇದು ಮಲೆನಾಡಿನ ಮತ್ತೂರು ಗ್ರಾಮದ ಸುತ್ತಮುತ್ತಲಿನ ದೃಶ್ಯ. ಮತ್ತೂರು ಸಂಸ್ಕೃತ ಗ್ರಾಮ ಎಂದೇ ಖ್ಯಾತವಾಗಿದೆ. ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ವ್ಯಾವಹಾರಿಕ ಮತ್ತು ಆಡುಭಾಷೆಯಾಗಿದ್ದ ಸಂಸ್ಕೃತ ಕಾಲಾನಂತರದಲ್ಲಿ ನಶಿಸುತ್ತಾ ಸಾಗಿ ಈಗ ಜನಮಾನಸದಿಂದ ದೂರವಾಗುತ್ತಿದೆ. ಆದರೆ ಸಂಸ್ಕೃತ ಮೃತ ಭಾಷೆಯಲ್ಲ, ಇಂದಿಗೂ ಜೀವಂತಿಕೆಯಿಂದ ಕೂಡಿದೆ ಎಂಬುದನ್ನು ಈ ಗ್ರಾಮದ ಜನರು ಸಾಬೀತು ಮಾಡಿದ್ದಾರೆ. ಸಂಸ್ಕೃತ ಭಾಷೆಯ ಬಗ್ಗೆ ವಿಶೇಷ ಅಭಿಮಾನವುಳ್ಳವರಿಗೆ ಮತ್ತೂರಿನ ಬಗ್ಗೆ ಹೇಳುವ ಅಗತ್ಯವಿಲ್ಲ. ಸಂಸ್ಕೃತ ಭಾಷೆಯ ಬಗ್ಗೆ ಅತ್ಯಂತ ಕಾಳಜಿ ಹೊಂದಿರುವ ಹಾಗೂ ಆ ಕಾಳಜಿಯನ್ನು ತನ್ನದೇ ಆದ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸುತ್ತಿರುವ ಗ್ರಾಮ ಮತ್ತೂರು ಎಂಬುದು ಅತಿಶಯೋಕ್ತಿಯ ಮಾತೂ ಅಲ್ಲ. ಈ ಊರಿಗೆ ಕಾಲಿಟ್ಟರೆ ಶ್ರೀಸಾಮಾನ್ಯರು ಸಂಸ್ಕೃತ ಭಾಷೆಯಲ್ಲಿ ಸಂಭಾಷಣೆ ಮಾಡುವುದನ್ನು, ಸಂಸ್ಕೃತ ಓದುವುದನ್ನು ನೋಡಬಹುದು. ಅಷ್ಟೇ ಅಲ್ಲ, ಸಂಸ್ಕೃತ ಫಲಕಗಳು ಈ ಗ್ರಾಮದಲ್ಲಿ ಗೋಚರಿಸುತ್ತವೆ. ಮತ್ತೂರಿನ ಮನೆ ಮನೆಗಳಲ್ಲಿಯೂ ಸಂಸ್ಕೃತ ಪಂಡಿತರಿದ್ದಾರೆ. ಜೊತೆಗೆ ಉಚಿತ ಸಂಸ್ಕೃತ ಶಿಕ್ಷಣವೂ ಇಲ್ಲಿದ್ದು, ಸಮವಸ್ತ್ರ ಧರಿಸಿದ ಶಾಲಾ ಮಕ್ಕಳು ಇಲ್ಲಿ ಲೌಕಿಕ ಶಿಕ್ಷಣದ ಜೊತೆಗೆ ಸಂಸ್ಕೃತವನ್ನು ಕಲಿಯುತ್ತಾರೆ. ಒಂದು ಭಾಷೆ ಆಡು ಭಾಷೆ ಆಗಬೇಕು ಅಂತ ಅಂದರೆ, ಅಥವಾ ಅದು ಬೆಳಿಬೇಕು ಅಂತಂದರೆ ಅದನ್ನು ಪರಸ್ಪರ ಮಾತಾಡಬೇಕಾಗುತ್ತೆ. ಸೊ ಅದನ್ನು ನಮ್ಮ ಮತ್ತೂರು ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಒಂದು 30-40 ವರ್ಷದಿಂದ ಸಂಸ್ಕೃತವನ್ನು ಆಡು ಭಾಷೆಯನ್ನಾಗಿಟ್ಕೊಂಡು ಅದನ್ನು ಬೆಳೆಸ್ತಾ ಇದ್ದೀವಿ ಮತ್ತು ಅದನ್ನು ಮಾತಾಡ್ತಾ ಇದ್ದೀವಿ. ಸೊ ಮತ್ತೂರಲ್ಲಿ ಒಂದು ಆಡು ಭಾಷೆಯಾಗಿದೆ. ಸೊ ನಾವು ಆ ಒಂದು ಚಳುವಳಿಯಲ್ಲಿ ನಾವು ಕೂಡ ಇಲ್ಲಿ ಪಾಲ್ಗೊಂಡಿದ್ದೇವೆ. ಮತ್ತೂರು ಹೊಸಹಳ್ಳಿಯ ಶ್ರೀ ಶಾರದಾ ಶಾಲಾಭಿವೃದ್ಧಿ ಸಮಿತಿಯ ಶ್ರೀ ಶಾರದಾ ವಿಲಾಸ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಸಂಸ್ಕೃತ ಕಲಿಯುತ್ತಾರೆ, ಸಂಸ್ಕೃತದಲ್ಲೇ ಮಾತನಾಡುತ್ತಾರೆ. ಮತ್ತೂರಿನ ಮನೆಗಳಲ್ಲಿ ವೃದ್ಧರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸಂಸ್ಕೃತವನ್ನು ಆಡು ಭಾಷೆಯಾಗಿ ಬಳಸುತ್ತಾರೆ. ಇಂದಿಗೂ ಗ್ರಾಮದಲ್ಲಿ ರಾಮಾಯಣ, ಮಹಾಭಾರತ ಪ್ರವಚನ ನಡೆಯುತ್ತದೆ. ಊರಿನ ಯುವಕ ಯುವತಿಯರಿಗೂ ತಮ್ಮೂರಿನಲ್ಲಿ ಸಂಸ್ಕೃತ ಕಲಿಸುತ್ತಿರುವ ಬಗ್ಗೆ ಹೆಮ್ಮೆ ಇದೆ. ಪ್ರತಿ ವರ್ಷ 20-25 ಜನರು ದೇಶ ವಿದೇಶದಿಂದಲೂ ಇಲ್ಲಿಗೆ ಸಂಸ್ಕೃತ ವೇದ ಕಲಿಯಲು ಬರುತ್ತಾರೆ. ನಾವು ಸಂಸ್ಕೃತವನ್ನು ಆಡು ಭಾಷೆಯಾಗಿರುವ ಚಳುವಳಿಯ ಭಾಗವಾಗಿದ್ದೇವೆ ಎನ್ನುತ್ತಾರೆ ಅವರು. ಬೇರೆ ಬೇರೆಯಂತಹ ತರಗತಿಗಳನ್ನು ಮತ್ತು ಶಿಬಿರ ರೀತಿಗಳಲ್ಲಿ ಈ ಥರ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗುತ್ತೆ. ಹಾಗಾಗಿ ಸುಮಾರು ಊರುಗಳಿಂದ ಮತ್ತು ವಿದೇಶಗಳಿಂದ ಬಂದು ಎಲ್ಲರೂ ಸಂಸ್ಕೃತವನ್ನು ಕಲಿಯುವಂತಹ ಪ್ರಯತ್ನ ಮಾಡ್ತಾರೆ. ಚೆನ್ನಾಗಿರುತ್ತೆ ಸಂಸ್ಕೃತ ಕಲಿಯೋಕ್ಕೆ. ಇಲ್ಲಿ ಪದ್ಯ, ಸಂಸ್ಕೃತ ಪದ್ಯ, ಸಂಸ್ಕೃತ ಶ್ಲೋಕ, ಆಮೇಲೆ ಸಂಸ್ಕೃತದಲ್ಲಿ ನಮ್ಮ ಅಂಗಾಂಗಗಳು ಎಲ್ಲ ಕಲಿಬೋದು. ಆಮೇಲೆ ಇಲ್ಲಿ ಕನ್ನಡನೂ ಹೇಳ್ಕೊಡ್ತಾರೆ, ಸಂಸ್ಕೃತನೂ ಹೇಳ್ಕೊಡ್ತಾರೆ. ಈ ಗ್ರಾಮದಲ್ಲಿ ಸಂಸ್ಕೃತ ಮಾತನಾಡುವವರು ಅಷ್ಟೇ ಅಲ್ಲ, ಗಮಕಿಗಳು ಇದ್ದಾರೆ. ಸಂಗೀತ, ವಾದ್ಯ ಸಂಗೀತದಲ್ಲಿ ಸಾಧನೆ ಮಾಡಿದವರು ಇದ್ದಾರೆ. ವಿದೇಶಗಳಲ್ಲೂ ಕಚೇರಿಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಆಮೇಲೆ ದೇಶದಾದ್ಯಂತ ಪ್ರೋಗ್ರಾಮಲ್ಲಿ ಕೊಟ್ಟು ಇಲ್ಲಿ ನಮ್ಮ ಹೊರ ದೇಶದಲ್ಲೂ ಹೋಗಿದ್ದೀವಿ. ಲಂಡನ್ನು, ದುಬೈ ಮತ್ತು ರಷ್ಯಾ ಎಲ್ಲರೂ ಹೋಗಿ ಬಂದುಬಿಟ್ಟಿದೆ. ಈ ಸಂಸ್ಕೃತ ಹಿಂಗೆ ಇದು ನಮ್ಮ ಸಾಹಿತ್ಯಕ್ಕೋಸ್ಕರ, ನಮ್ಮ ಸಂಸ್ಕೃತದ ಇದಕ್ಕೋಸ್ಕರ, ನಮ್ಮ ಸಂಗೀತಕ್ಕೋಸ್ಕರ, ಪ್ರಚಾರಕ್ಕೋಸ್ಕರ ಎಲ್ಲ ಹೋಗಿದ್ದೀವಿ. ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ, ಬೇಕಾದಷ್ಟು ನಮ್ಮದು ಮತ್ತೂರು ಸಂಸ್ಕೃತ ಗ್ರಾಮ, ಇಲ್ಲಿ ಗಮಕ ಗ್ರಾಮ ಅಂತ ಇರೋದ್ರಿಂದ ಸಂಗೀತ ಸಂಬಂಧಪಟ್ಟಿದ್ದಷ್ಟು ಸಂಸ್ಕೃತದಲ್ಲಿರೋ ಅಷ್ಟು ನಮ್ಮ ಹುಡುಗರಿಗೆಲ್ಲ ಹೇಳ್ಕೊಟ್ಟಿದ್ವಿ. ಎಲ್ಲ ಒಂದು 500-600 ಜನಕ್ಕೆ ಹೇಳ್ಕೊಟ್ಟಿದ್ವಿ ಸಂಸ್ಕೃತ ಕೀರ್ತನೆಗಳನ್ನು. ವ್ಯಾಸ, ವಾಲ್ಮೀಕಿ ಮಹರ್ಷಿಗಳ ಮಹಾಕಾವ್ಯಗಳು, ಕವಿರತ್ನ ಕಾಳಿದಾಸ, ಕವಿಶ್ರೇಷ್ಠರಾದ ಭಾಸ, ಬಾಣ, ಭಾರವಿ, ಶೂದ್ರಕರೆ
ಮೊದಲಾದವರಿಂದ ವಿರಚಿತವಾದ ಶ್ರೇಷ್ಠ ಕೃತಿಗಳಿರುವ ಸಾಹಿತ್ಯಿಕವಾಗಿ ಶ್ರೀಮಂತವಾದ ಸಂಸ್ಕೃತ ಭಾಷೆ ಭಾರತದ ಬಹುಪ್ರಾಚೀನ ಭಾಷೆಯಾಗಿದ್ದು, ಇದನ್ನು ಉಳಿಸುವ, ಬೆಳೆಸುವ ಮತ್ತು ಆಡು ಭಾಷೆಯನ್ನಾಗಿ ಮಾಡುವ ಪ್ರಯತ್ನ ಮಾಡುತ್ತಿರುವ ಮತ್ತೂರಿನ ಪ್ರತಿಯೊಬ್ಬರು ಪ್ರಶಂಸನಾರ್ಹರೇ ಅಲ್ಲವೇ?